ಈಗ ನೋಡಿ ಎರಡನೇ ಟಿಪ್ ಮಾಡ್ತಾರೆ. ಈಗ ಮಾಡ್ತಾರೆ ನೋಡಿ. ಈಗ ಫಸ್ಟ್ ಗ್ರೀನ್ ಇರುತ್ತೆ, ಅದು ಆಕ್ಸಿಡೈಸ್ ಆದ್ಮೇಲೆ ಬ್ಲೂ ಆಗ್ತಾ ಹೋಗುತ್ತೆ. ಮತ್ತೆ ಇನ್ನೆರಡು ಬಾರಿ ಮಾಡ್ತಾರೆ. ಎಷ್ಟು ಸತಿ ಮಾಡಬೇಕು? ಅದು ಎಷ್ಟು ಡಾರ್ಕ್ ಬೇಕೋ ಅದ್ರ ಮೇಲೆ ಡಿಪೆಂಡು. 5 ಬಾರಿ ಇರೋದು ಬ್ಲೂ ಆಗುತ್ತೆ ನೋಡಿ. ಈಗ ಗ್ರೀನ್ ಇರುತ್ತಲ್ವಾ, ಆಕ್ಸಿಡೈಸ್ ಆದ್ಮೇಲೆ ಬ್ಲೂ ಆಗುತ್ತೆ. ಅದು ಇಂಡಿಗೋ ರಿಯಲ್ ಫ್ಯಾಕ್ಟ್ ಹಾಗೆ ಗ್ರೀನ್. ಹೌದು, ಪಾರ್ಚುಗಲ್. ಬ್ಲೂ ಆಗೋಗ್ಬಿಡುತ್ತೆ. ಓಕೆ. ದಾಳಿಂಬೆ ಸಿಪ್ಪೆಯನ್ನು ಈಗ ಜ್ಯೂಸ್ ಅಂಗಡಿಗಳಿಂದ ಸಿಪ್ಪೆಗಳನ್ನು ಕಲೆಕ್ಟ್ ಮಾಡಿ ಅದನ್ನ ತಂದು ನಾವು ಇಲ್ಲಿ ಒಣಸ್ಕೋತೀವಿ. ಒಣಸ್ಕೊಂಡು ಅದನ್ನು ದಾಳಿಂಬೆ ಸಿಪ್ಪೆಯನ್ನು ಮೊದಲು ಬೇಯಿಸ್ತೀವಿ. ಇದು ಮಂಜೆಷ್ಟ ಅಂತ ಪಿಂಕ್, ಇದು ಆಯುರ್ವೇದಕ್ಕೆ ಬಳಕೆ ಅಂತ ಕಡ್ಡಿ. ಇದು ಮಂಜೆಷ್ಟ ಬೇರುಗಳು, ಅದರಿಂದ ಬಣ್ಣ ಮಾಡ್ತಕ್ಕಂಥದ್ದು. ಫಸ್ಟ್ ಆ ಮಂಜೆಷ್ಟ ಬೇರನ್ನ ಬೇಯಿಸಿ ಲಿಕ್ವಿಡನ್ನು ಹೊರಗೆ ತೆಗೆದು, ನೀರನ್ನು ಹೊರಗೆ ತೆಗೆದು 5ರಿಂದ ಈ ಕಲರ್ ಮಾಡ್ತೀವಿ. ಇದು ಪಿಂಕ್ ಬಣ್ಣ ಬರುತ್ತೆ. ಇದು ಮಂಜೆಷ್ಟದ್ದು ಪಿಂಕ್ ಬರುತ್ತೆ. ಮಾರ್ನಿಂಗ್ 7:30ಗೆ ನಾವು ಡ್ಯೂಟಿ ಬರ್ತೀವಲ್ಲ, ಅವಾಗ ಈ ನೀರನ್ನೆಲ್ಲ ರಿಮೂವ್ ಮಾಡಿ ಈ ದಾರನ ನಾವು ತಕ್ಕೊಡ್ತೀವಿ ಡೈಗೆ. ಇದಾದ ನಂತರ ಎಲ್ಲಿ ಮಾಡ್ತೀರಾ? ಇದಾದ ನಂತರ ಡೈಗೆ ಹೋಗಿಸ್ತಾರೆ. ಈಗ ಚರಕ ಸಂಸ್ಥೆಯವರು ನಡೆಸ್ತಿರುವಂಥ ಈ ಶ್ರಮಜೀವಿ ಆಶ್ರಮ ಅಂತ, ಇಲ್ಲಿ ಬಂದು ಕಾಟನಿಂದ ಮತ್ತು ಡೈಯಿಂಗು ಮತ್ತು ನೇಯ್ಗೆ ಎಲ್ಲ ಮಾಡುವಂಥ ಒಂದು ವರ್ಕ್ಶಾಪು ಇದು. ನೋಡಿ ಎಂಥ ಪ್ರಕೃತಿ ಮಧ್ಯದಲ್ಲಿ ಇದನ್ನು ಕಾರ್ಖಾನೆ ಇದೆ. ಇಲ್ಲಿ ನೋಡಿ, ಇಲ್ಲೇ ಕಾಣಿಸ್ತಾ ಇದೆ ನಮಗೆ ಬಲ ಮತ್ತು ಎಡ ಭಾಗದಲ್ಲಿ ಶೆಡ್ಡು, ಅಂದರೆ ನಮ್ಮ ಐರನ್ ಶೀಟ್ ಆಗಿರೋ ಕಾರ್ಖಾನೆ ಶೆಡ್ ಎಲ್ಲ ನಾಡ ಅಂಚಲ್ಲಿ ಮಾಡಿರುವಂಥ ಇವು ಶೆಡ್ಸ್. ಇವು ನೋಡಿ ಎಷ್ಟು ಚೆನ್ನಾಗಿದೆ. ಬನ್ನಿ ನೋಡೋಣ ಒಳಗಡೆ ಹೇಗಿದೆ ಅಂತ. ಎಲ್ಲ ಈ ಥರ ದೇಸಿ ಮನೆ ಇದ್ದಂಗಿದೆ ನೋಡಿ ಎಲ್ಲ. ಇಲ್ಲೇನಾಗುತ್ತೆ, ಈಗ ನಮ್ಮ ಈ ಕಾಟನ್ನು ಇದು ಬರುತ್ತೆ ದಾರ, ಆ ದಾರಗಳಿಗೆ ಏನಾಗ್ತಾರೆ, ಇಲ್ಲಿ ಡೈಯಿಂಗ್ ಆಗ್ತಾರೆ. ಫಸ್ಟ್ ನಾವು ಆ ಪ್ರೊಸೆಸ್ ಮಾಡಬೇಕು. ಮುಂಚೆ ಕಚ್ಚಾ ಕಾಟನ್ ಮಿಲ್ಸಿಂದ ತರಿಸ್ಬಿಟ್ಟು ಆ ದಾರಗಳನ್ನ ಅದನ್ನು ಕ್ಲೀನ್ ಪ್ರೋಸೆಸ್ ಮಾಡಿ ಮತ್ತು ಇದು ಡೈಯಿಂಗ್ ಆಗ್ತಾರೆ. ಏನೇನು ಕಲರ್ಸ್ ಬೇಕಲ್ಲ, ಅದು ನ್ಯಾಚುರಲ್ ಕಲರ್ಸ್ ಆ್ಯಕ್ಚುಲಿ, ಯಾವುದೇ ಕೆಮಿಕಲ್ ಕಲರ್ ಯೂಸ್ ಮಾಡಲ್ಲ. ಆ ಪ್ರೋಸೆಸ್ನ ನೋಡ್ಕೊಂಬರೋಣ ಬನ್ನಿ. ಈಗ ಡೈರೆಕ್ಟ್ ಕಾಟನ್ ಮಿಲ್ಲಿಂದ ಈ ಥರ ಥ್ರೆಡ್ ಬರುತ್ತೆ. ಓಕೆ. ಇವರು ಈಗ ಈ ಥರ ರಾ ಕಾಟನ್ ಬಂದಿದ್ದು ಇಲ್ಲಿ, ಇದು ಸ್ಕೌರಿಂಗ್ ಪ್ರೋಸೆಸ್. ಇದು ಎಷ್ಟು ಸರ್, ಎಷ್ಟು ಡಿಗ್ರಿ ಇದೆ ಸರ್ ಇದು? 100 ಡಿಗ್ರಿ ಆದ ತಕ್ಷಣ ಸ್ಪ್ರೇ ಆಗುತ್ತೆ. ನಾವೇನು ಮಿಲ್ ದಾರಗಳನ್ನು ಹಾಕ್ತೀವಲ್ಲ, ಅದಕ್ಕೆ ಸೋಪ್ ಆಯಿಲು ಮತ್ತು ಕಾಸ್ಟಿಕ್ ಯೂಸ್ ಮಾಡ್ತೀವಿ. ಅದರಲ್ಲಿ ಡಸ್ಟ್ ಏನೇ ಇದ್ರೂ ರಿಮೂವ್ ಆಗಲಿಕ್ಕೆ. ನಾಳೆ ಬೆಳಗ್ವರೆಗೂ ಇದು ಡ್ರಮ್ಮಲ್ಲೇ ಇರುತ್ತೆ. ಇದೇ ಥರ ಆಗ್ತಾ ಇರುತ್ತೆ. ಇದೇ ಥರ ಆಗ್ತಾ ಇರುತ್ತೆ. ಹೀಟ್ ಇರೋ ತನಕ ಇದೇ ಥರ ಆಗ್ತಾ ಇರುತ್ತೆ. ನಂತರ ಅದು ಕೋಲ್ಡ್ ಆಗುತ್ತೆ. ನಾಳೆ ಅದನ್ನು ಡೈಗೆ ತಕ್ಕೊಡ್ತೀವಿ ನಾವು. ಓಕೆ, ಅಂದ್ರೆ ಟೋಟಲ್ 24 ಅವರ್ಸ್ ಹಿಂಗೆ ಇರುತ್ತೆ. 24 ಅವರ್ಸ್. ಇದಾದ ನಂತರ ಸರ್, ಇದು ಆಯ್ತು. ಮಾರ್ನಿಂಗ್ 7:30ಗೆ ನಾವು ಡ್ಯೂಟಿ ಬರ್ತೀವಲ್ಲ, ಅವಾಗ ಈ ನೀರನ್ನೆಲ್ಲ ರಿಮೂವ್ ಮಾಡಿ ಈ ದಾರನ ನಾವು ತಕ್ಕೊಡ್ತೀವಿ ಡೈಗೆ. ಓಕೆ. ಇದಾದ ನಂತರ ಎಲ್ಲಿ ಮಾಡ್ತೀರಾ? ಇದಾದ ನಂತರ ಡೈಗೆ ಹೋಗಿಸ್ತಾರೆ. ಮಾರ್ನಿಂಗ್ 7:30ಗೆ ನಾವು ಡ್ಯೂಟಿ ಬರ್ತೀವಲ್ಲ, ಅವಾಗ ಈ ನೀರನ್ನೆಲ್ಲ ರಿಮೂವ್ ಮಾಡಿ ಈ ದಾರನ ನಾವು ತಕ್ಕೊಡ್ತೀವಿ ಡೈಗೆ. ಓಕೆ. ಇದಾದ ನಂತರ ಎಲ್ಲಿ ಮಾಡ್ತೀರಾ? ಇದಾದ ನಂತರ ಡೈಗೆ ಹೋಗಿಸ್ತಾರೆ. ಇದು ಬಣ್ಣ ಆಗೋ ಮೊದಲಿಗೆ ಬಿಫೋರ್ ಪ್ರೋಸೆಸ್ ಇದೆ. ಇದು ಆಲ್ ಮಾಡರ್ನ್ ಟೀ ಥರ ಮಾಡಿಬಿಟ್ಟು 1 ಗಂಟೆ ಬೇಯಿಸಿ ಅದನ್ನ ನೀರು ಹಿಂಡಿಬಿಟ್ಟು ಮತ್ತೆ ಅದಕ್ಕೆ ಬಣ್ಣಕ್ಕೆ ಹಾಕ್ತೀವಿ. ಬಣ್ಣ ಹಿಡ್ಕೊಳ್ಲಿಕ್ಕೆ ಇದೆ ಸಹಾಯಕ. ಕೆಳಗೆ ಇಂಡಿಗೋ ಇದು ಮಂಜೆಷ್ಟ ಅಂತ ಪಿಂಕ್, ಇದು ಆಯುರ್ವೇದಕ್ಕೆ ಬಳಕೆ ಅಂತ ಕಡ್ಡಿ. ಇದು ಮಂಜೆಷ್ಟ ಬೇರುಗಳು, ಅದರಿಂದ ಬಣ್ಣ ಮಾಡ್ತಕ್ಕಂಥದ್ದು. ಫಸ್ಟ್ ಆ ಮಂಜೆಷ್ಟ ಬೇರನ್ನ ಬೇಯಿಸಿ ಲಿಕ್ವಿಡನ್ನು ಹೊರಗೆ ತೆಗೆದು, ನೀರನ್ನು ಹೊರಗೆ ತೆಗೆದು 5ರಿಂದ ಈ ಕಲರ್ ಮಾಡ್ತೀವಿ. ಇದು ಪಿಂಕ್ ಬಣ್ಣ ಬರುತ್ತೆ. ಇದು ಮಂಜೆಷ್ಟದ್ದು ಪಿಂಕ್ ಬರುತ್ತೆ. ಇದು ಆಯುರ್ವೇದಿಕ್ ಮೆಟೀರಿಯಲ್ ಕೂಡ. ಮಂಜೆಷ್ಟ ಆಯುರ್ವೇದದಲ್ಲಿ ತುಂಬ ಬಳಸ್ತಾರೆ ಇದನ್ನು. ಇದು ಪಿಂಕ್ ಬಣ್ಣ ಬರುತ್ತೆ. ಇಲ್ಲ, ಕಲರ್ ಫಸ್ಟ್ ಅದನ್ನು ನಾವು ಮಂಜೆಷ್ಟ ಕಡ್ಡಿಯನ್ನು ತೊಗೊಂಡು ಬೇಯಿಸ್ತೀವಿ. ಒಂದು ನೈಟ್ ಆದಮೇಲೆ ಆ ನೀರುಗಳೇನು ಇದು ಜ್ಯೂಸ್ ಹೊರಗೆ ಬರುತ್ತಲ್ವ, ಆ ಕಷಾಯದಿಂದ ಈ ಬಣ್ಣಗಳನ್ನು ಮಾಡ್ತೀವಿ. ಹೌದು. ಈಗ ಆಲಮ್ ಬಳಸ್ಕೋತೀವಿ. ಆಲಮ್ಮು ಮತ್ತು ಅದರಿಂದ ಇದು ಸುಮಾರು 2.5 ಗಂಟೆ ಈ ಥರ ಬಾಯ್ಲ್ ಆಗಬೇಕು. 2.5 ಗಂಟೆ ಆದ್ಮೇಲೆ ಕಲರ್ ಕಲರ್ ಆಗುತ್ತೆ. ಆಮೇಲೆ ತೆಗೆದು ಒಣ ಹಾಕಿ ಮತ್ತೆ ವಾಶ್ ಮಾಡ್ತೀವಿ. ಹಾಗೆ
ಸರ್ ಅದಾದ್ಮೇಲೆ ಸರ್? ಹಾಂ ಸರ್. ದಾಳಿಂಬೆ ಸಿಪ್ಪೆಯನ್ನು ಈಗ ಜ್ಯೂಸ್ ಅಂಗಡಿಗಳಿಂದ ಸಿಪ್ಪೆಗಳನ್ನು ಕಲೆಕ್ಟ್ ಮಾಡಿ ಅದನ್ನ ತಂದು ನಾವು ಇಲ್ಲಿ ಒಣಗಿಸ್ಕೋತೀವಿ. ಒಣಗಿಸ್ಕೊಂಡು ಅದನ್ನು ದಾಳಿಂಬೆ ಸಿಪ್ಪೆಯನ್ನು ಮೊದಲು ಬೇಯಿಸ್ತೀವಿ. ಬೇಯಿಸಿ ಆದಮೇಲೆ ಈ ಥರ ಬೇಯಿಸಿ ಆದಮೇಲೆ ಏನು ಇದು ಕಷಾಯ ಬರುತ್ತಲ್ಲ, ಬೇಯಿಸಿ ಇದನ್ನು ಕಷಾಯ ಇಟ್ಕೊಂಡು ಫಸ್ಟು ಮಾಡ್ರೆಂಟ್ ಮಾಡ್ತೀವಿ. ಆಲಮ್ಮು ಮತ್ತು ಫೆರಸ್ ಹಾಕಿ ಮಾಡ್ರೆಂಟ್ ಮಾಡಿಕೊಂಡು ಆಮೇಲೆ ದಾಳಿಂಬೆ ಸಿಪ್ಪೆ ಟ್ರೈ ಮಾಡ್ತೀವಿ. ಈ ಕಲರ್ ಗ್ರೀನ್ ಕಲರ್ ಥರ ಗ್ರೀನ್ ಕಲರ್ ಬರುತ್ತೆ. ಹೌದು, ಅದನ್ನು ಡೈ ಮಾಡ್ತಾರೆ. ನೋಡ್ತೀವಿ. ಫಸ್ಟ್ ಗ್ರೀನ್ ಇರುತ್ತೆ, ಅದು ಇಂಡಿಗೋ ಹೇಗೆ ಅಂದರೆ 1, 2, 4, 5 ಎಷ್ಟು ಡಾರ್ಕ್ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಡಿಪ್ಪು. ಈಗ ಇದು 4 ಡಿಪ್ ಮಾಡ್ತೀವಿ. ಈಗ ನೋಡಿ 2ನೇ ಡಿಪ್ ಮಾಡ್ತಾರೆ. ಈಗ ಮಾಡ್ತಾರೆ ನೋಡಿ. ಫಸ್ಟ್ ಗ್ರೀನ್ ಇರುತ್ತೆ, ಅದು ಆಕ್ಸಿಡೈಸ್ ಆದಮೇಲೆ ಬ್ಲೂ ಆಗ್ತಾ ಹೋಗುತ್ತೆ. ಇದು ಏನು ಎಕ್ಸ್ಟ್ರಾಕ್ಟ್ ಸರ್ ಇದು? ಇದು ಇಂಡಿಗೋ ಲೀವ್ಸ್ ಇಂದ ಬರ್ತಕ್ಕಂಥದ್ದು ಇದು. ಓಕೆ 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 ಓಕೆ. ನಮ್ಗೆ ಇಂಡಿಗೋ ಅಲ್ಲಿ ಗಿಡ ಇದೆ ನೋಡಿ, ಲೀವ್ಸ್ ಅನ್ನು ಫರ್ಮೆಂಟೇಷನ್ ಮಾಡಿ ಮಾಡ್ತಕ್ಕಂಥದ್ದು. ಎಲ್ಲವೂ ಎಷ್ಟನೇ ಸತಿ ಮಾಡ್ತಾ ಇದ್ದೀರಿ ಸರ್ ಇದು? ಇದು 2ನೇ ಬಾರಿ ಈಗ ಮಾಡ್ತಾ ಇರೋದ್ವಿ. ಫಸ್ಟ್ ಬೆಳಗ್ಗೆಯಿಂದ 2ನೇ ಬಾರಿ, ನಾಳೆ ಮತ್ತೆ ಇನ್ನೆರಡು ಬಾರಿ ಮಾಡ್ತಾರೆ. ಎಷ್ಟು ಸತಿ ಮಾಡಬೇಕು ಈ ಥರ? ಅದು ಎಷ್ಟು ಡಾರ್ಕ್ ಬೇಕೋ ಅದ್ರ ಮೇಲೆ ಡಿಪೆಂಡು. 5 ಬಾರಿ 6 ಬಾರಿ 8 ಬಾರಿ ಹಿಂಗೆ ಮಾಡೋದು ಜಾಸ್ತಿ ಡಿಪ್ ಬರ್ತಾ ಬ್ಲಾಕ್ ಆಗ್ತಾ ಅಂದರೆ ಬ್ಲೂ ಆಗ್ತಾ ಹೋಗುತ್ತೆ. ಹಾಗೆ ಈ ಥರ ಬ್ಲೂ ಎಷ್ಟು ಯಾವ ಲೆವೆಲಿಗೆ ಕಾನ್ಸಂಟ್ರೇಷನ್ ಬೇಕೋ ಆ ಲೆವೆಲಿಗೆ ಮಾಡ್ತಾ ಆಗ್ತಾ. ಹೌದು ಈಗ ಟರ್ನ್ ಮಾಡಮ್ಮ. ಈಗ ಇದಾದ್ಮೇಲೆ ಅದು ಗ್ರೀನ್ ಇರೋದು ಬ್ಲೂ ಆಗುತ್ತೆ. ನೋಡಿ ಈಗ ಗ್ರೀನ್ ಇರುತ್ತಲ್ವಾ, ಆಕ್ಸಿಡೈಸ್ ಆದ್ಮೇಲೆ ಬ್ಲೂ ಆಗುತ್ತೆ. ಬ್ಲೂ ಆಗುತ್ತೆ. ಅದು ಇಂಡಿಗೋ ಹಾಗೆ, ಇಂಡಿಗೋ ರಿಯಲ್ ಫ್ಯಾಕ್ಟ್ ಹಾಗೆ. ಗ್ರೀನ್ ಇದೆ ಇದು. ಗ್ರೀನ್ ಹೌದು, ಪಾಚಿಕಲ್. ಆಮೇಲೆ ಇದು ಹಾರ ತಕ್ಷಣ ಬ್ಲೂ ಆಗುತ್ತೆ. ಈಗ ನೋಡಿ ಅವರು ಈಗ ಅದನ್ನು ನೀರನ್ನು ಇದು ಮಾಡ್ತಾರೆ, ಆಕ್ಸಿಡೈಸ್ ಆಗುತ್ತೆ. ಆ ಥರ ಗಾಳಿಗೆ ಬ್ಲೂ ಆಗುತ್ತೆ. ಬ್ಲೂ ಆಗೋಗ್ಬಿಡುತ್ತೆ. ಓಕೆ ಓಕೆ. ಮಾಡೋದು ತುಕ್ಕು ಹಿಡಿದು ಕಬ್ಬಣ ಮತ್ತು ಬೆಲ್ಲ ಹಾಕಿ ಇಟ್ಬಿಟ್ಟಿರ್ತೀವಿ. ಸೊ ಅದೊಂದು 20-21 ದಿವಸ ಆದಮೇಲೆ ಈ ಥರ ಬಣ್ಣ ಮಾಡ್ತೀವಿ. ಅದನ್ನ ಹಳದೆ ಕಾಯಲ್ಲಿ ಹಾಕಿ ನಂತರದಲ್ಲಿ ಅದ್ರಲ್ಲಿ ಹಾಕಿದಾಗ ಬ್ಲ್ಯಾಕ್ ಬರುತ್ತೆ. ಇದು ಬ್ಲ್ಯಾಕ್ ಡೈ, ನ್ಯಾಚುರಲ್ ರಸ್ಟರ್ ಡೈ ಬೆಲ್ಲ. ಇದು ಬಣ್ಣ ಮಾಡಿದ್ಮೇಲೆ ಹೀಗೆ ಗಳದಲ್ಲಿ ಒಳಗಡೆ ಒಣಗಿಸ್ತೀವಿ. ಒಣಗಿ ಆದ್ಮೇಲೆ ಫುಲ್ ಅದು ಒಣಗಿದ ಮೇಲೆ ವಾಶ್ ಮಾಡ್ತೀವಿ. ವಾಶ್ ಮಾಡ್ತೀವಿ ಮತ್ತೆ ಒಣಗಿಸೋದು. ಇಂಡಿಗೋ ಸುಮಾರು 10 ಡೇಸ್ ಪ್ರೋಸೆಸ್ ಅದು. ಇಂಡಿಗೋದು ಒಂದು ದಾರ ಹೊರಗೆ ಬರುವಾಗ 10 ದಿವಸಗಳು ತಗೊಳುತ್ತೆ ಬೇಸಿಗೆ ಆದ್ರೆ. ಸೊ ಬೇರೆ ಕಲರ್ಗಳು 2-3 ಡೇಸ್ ಅಲ್ಲೇ ಬರುತ್ತೆ. ಸೊ ಈವನ್ ಕಸಿಮು ಕೂಡ ಅಷ್ಟೇ, ಡೈ ಮಾಡಿ ಹಾಕಿ ಆಫ್ಟರ್ ಡ್ರೈ ಆದ್ಮೇಲೆ ವಾಶ್ ಮಾಡೋದು. ಅವೆಲ್ಲ ಪಾರಂಪರಿಕವಾದ 10 ದಿವಸಗಳು ತಗೊಳುತ್ತೆ. ಅವೆಲ್ಲ 3-4 ಡೇಸ್ಗೆ ರೆಡಿಯಾಗಿ ಬಂದ್ಬಿಡುತ್ತೆ. ಅವೆಲ್ಲ 3-4 ಡೇಸಲ್ಲಿ ಬಂದ್ಬಿಡುತ್ತೆ. ಇದೆಲ್ಲ ಆಮೇಲೆ ಡ್ರೈಯಿಂಗ್ ಆಗ್ತಾ ಇರೋದು ಕಾಟನ್. ಓಕೆ. ಹೌದಾ? ಇದು ಡ್ರೈ ಆಗಿದೆ ಆಲ್ಮೋಸ್ಟ್. ಈ ಥರದ್ದು ಇದರಲ್ಲಿ ಡ್ರೈ ಮಾಡ್ತಾರೆ. ಓಕೆ. ಇದೆಲ್ಲ ಡೈಯಿಂಗ್ ಆದಮೇಲೆ ಈ ಥರ ಒಣಗಿಸ್ತಾ ಇರ್ತಾರೆ. ಆಲ್ಮೋಸ್ಟ್ ಇದಲ್ಲೇ ಡ್ರೈ ಆಗಿದೆ ನೋಡಿ ಥ್ರೆಡ್. ಸ್ವಲ್ಪ ದಿನ ನೀರಲ್ಲಿ ಹಾಕಿಟ್ಟೆ ಬಹಳಷ್ಟು ಲೀವ್ಸ್ನ. ಅದು ಒಂದು ಸ್ವಲ್ಪ ದಿನ ಆದಮೇಲೆ ಅದು ನೀರು ಅಂದರೆ ಕೊಳೆತು ನೀಲಿ ಕಲರ್ದು ತೇಲ್ ಬರುತ್ತೆ ಸರ್. ಅದಾದಮೇಲೆ ಅದ್ರ ಮೇಲೆ ಅದನ್ನು ಪೌಡರ್ ಫಾರ್ಮ್ ಏನಾಗಿರುತ್ತಲ್ಲ ಲಿಕ್ವಿಡ್ ಫಾರ್ಮ್ ಅದನ್ನು ಒಣಗಿಸಿ ಅದನ್ನು
ಕೇಕ್ ಮಾಡ್ತಾರೆ. ಓಕೆ ಇಂಡಿಗೋ ಬ್ಲೂ ಕಲರ್ ಬಂದಿರುತ್ತೆ ಓಕೆ ಸುಮಾರು ದಿನದ ನಂತರ. ಓಕೆ ಸರ್ ಹೇಗೆ ಸರ್ ಕ್ವಾಲಿಟಿ ಹೇಗೆ ನೀವು ಅನಲೈಸ್ ಮಾಡ್ತೀರಾ ಇದ್ರದ್ದು? ಅನಿವನ್ನೆಸ್ ಸರ್, ಹ್ಞೂ ಇವನ್ ಆಗಿದೆನಾ ಇಲ್ಲ ಅಂತ ಹೇಳ್ಬಿಟ್ಟು ಹ್ಞೂ ಚೆಕ್ ಮಾಡೋದು. ಹ್ಞೂ ಈವನ್ ಇದ್ರೆ ಮಾತ್ರ ನೇಕಾರಿಗೆ ಕಳಿಸ್ತೀವಿ. ಓಕೆ ಅಂದ್ರೆ ಬಣ್ಣ ಎಲ್ಲೂ ಗ್ಯಾಪ್ ಇರಬಾರ್ದು. ಗ್ಯಾಪ್ ಇದ್ದೇ ಇರುತ್ತೆ, ಯಾಕಂದ್ರೆ ಇದು ನ್ಯಾಚುರಲ್ ಅಲ್ವಾ. ಓಕೆ ಹಾಂ ಸ್ವಲ್ಪ ಮಟ್ಟಿಗೆ ಇದ್ರೆ ಓಕೆ, ಓಕೆ ಅಂದ್ರೆ ಜಾಸ್ತಿ ಇರಬಾರ್ದು. ಜಾಸ್ತಿ ಇರಬಾರ್ದು. ಓಕೆ ಹಾಂ 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 ಬಟ್ಟೆ ಆದ ನಂತರ ಅನಿವನ್ ಕಾಣುತ್ತೆ. ಓಕೆ ಇಲ್ಲಿ ನೋಡಿ ನಮ್ಮ ಚರ್ಕದ್ದೇ, ಹ್ಞೂ ಇಲ್ಲಿ ನೋಡಿ ಎಸ್ ಈವನ್ ಆಗಿದೆ, ಹ್ಞೂ 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 ಇದು ಬರಬಾರ್ದು. ಹ್ಞೂ 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 ಓಕೆ ಇದರಲ್ಲಿ ಈಗ ಕ್ವಾಲಿಟಿ ಆದಮೇಲೆ ಇಲ್ಲಿ ಸ್ಟೋರೇಜ್ ಆಗುತ್ತೆ. ಇಲ್ಲಿ ಕ್ವಾಲಿಟಿ ಆದ ನಂತರ ಸ್ಟೋರೇಜ್ ಆಗುತ್ತೆ, ಅಲ್ಲಿಂದ ನೇಕಾರಿಗೆ ಹೋಗುತ್ತೆ. ಹೌದು. ಅದು ಡೈಯಿಂಗು ಮತ್ತು ಡ್ರೈಯಿಂಗು ಎಲ್ಲ ಆದಮೇಲೆ ಈ ಥರ ಬಂದು ಇಲ್ಲಿ ಸ್ಟೋರ್ ರೂಮಲ್ಲಿ ಈ ಥರ ಸ್ಟೋರ್ ಆಗುತ್ತೆ. ಇದನ್ನು ಬಂದ್ಬಿಟ್ಟು ಇವರು ನೇಕಾರಿಗೆ ಕಳಿಸ್ತಾರೆ. ಈ ಥರ ಫುಲ್ ಫೈಲ್ ಒಂಥರ ಫಿನಿಶ್ಡ್ ಪ್ರಾಜೆಕ್ಟ್ ಇದೆಲ್ಲ ಡೈಯಿಂಗ್ ಆಗಿರೋದು. ಮತ್ತು ಇದೆಲ್ಲ ಸ್ವಲ್ಪ ರಾ ಹಾಗೆ ಉಳಿಸಿದಾರಲ್ಲ ಮೇಡಮ್, ಇದು ಡೈಯಿಂಗ್ ಆಗಿಲ್ಲ, ಇದು ಡೈಡ್ ಏನಾಯಿತು? ದಾಳಿಂಬೆ ಕಲರ್ ಲೈಟ್ ಇದೆ. ಓಕೆ ದಾಳಿಂಬೆ ಕಲರ್ ಲೈಟ್ ಆಗಿದೆ. ಓಕೆ ಈ ಸ್ಟೋರಿಗೆ ಬಂದಮೇಲೆ ನಾವು ಹೊರಗಡೆ ನೇಕಾರಿಗೆ ಕಳಿಸ್ತಿದ್ದೀವಿ. ಗಜೇಂದ್ರಗಡ, ಗದಗು, ಮಹಾಲಿಂಗಪುರ ಹಿಂಗೆ ಬೇರೆ ಬೇರೆ ಹೊರಗಡೆನೆ ಜಾಸ್ತಿ ನೇಕಾರ ಇರೋದರಿಂದ ನಾವು ಹೊರಗಡೆನೆ ಕಳಿಸ್ತೀವಿ ಬಟ್ಟೆಗೆ. ನಾವು ಒಂದು ಡೋಲಿ ಅಂತ ಕಳಿಸ್ತೇವೆ. ಒಂದು ಡೋಲಿಗೆ 6 ಬಂಡಲು, ವಾರ್ಪ್ 6, ವೆಫ್ಟ್ 5 ಅಂತ ಹಿಂಗೆ ಕಳಿಸ್ತಿರ್ತೀವಿ. ಅದೊಂದು 300 ಮೀಟ್ರ್ ಬಟ್ಟೆಯಾಗಿ ನಮಗೆ ವಾಪಸ್ ನಮಗೆ ಬರುತ್ತೆ. ನಾವು ಕೊಟ್ಟ ದಾರನ ನೇದ್ಬಿಟ್ಟು ಮತ್ತೆ ನಮಗೆ ವಾಪಸ್ ಬಟ್ಟೆಗಾಗಿ ಕೊಡ್ತಾರೆ. ಅದೇ ಥರ ಬೇರೆ ಬೇರೆ ಕಳಿಸ್ತೀವಿ ನಾವು. ಇಲ್ಲಿಂದ ಮತ್ತೆ ನೆಕ್ಸ್ಟ್ ಬಟ್ಟೆ ಸ್ಟೋರಿಗೆ ಬಟ್ಟೆ ಬಂದು ಬಟ್ಟೆ ಅಲ್ಲಿ ಸ್ಟೋರೇಜ್ ಆಗುತ್ತೆ.